ನಮಸ್ತೆ ಕರ್ನಾಟಕ, ಹೇಗಿದ್ದೀರಾ? ಎಲ್ಲ ಅಮ್ಮಂದ್ರಿಗೂ ಕಾಡೋದು ಒಂದೇ ಪ್ರಶ್ನೆ, ನಾಳೆ ಏನಪ್ಪ ತಿಂಡಿ ಮಾಡೋದು ಅಂತ. ಸೊ ನಿಮಗೆ ಹೆಲ್ಪ್ ಆಗಲಿ ಅಂತ ಇವತ್ತೇ ನಾನು ಒಂದು ರೆಸಿಪಿ ಜೊತೆ ಬರ್ತಾ ಇದ್ದೀನಿ. ಶುರು ಮಾಡೋಣವಾ? ಮೊದಲಿಗೆ ಒಂದು ಪಾತ್ರೆಯಲ್ಲಿ 2 ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳೋಣ. ನೀರು ಚೆನ್ನಾಗಿ ಕುದ ನಂತರ ಗ್ಯಾಸ್ನ ಟರ್ನ್ ಆಫ್ ಮಾಡಿ, ನೆಕ್ಸ್ಟ್ ಒಂದು ಬೇಸನಲ್ಲಿ 2 ಬೌಲ್ ಆಗುವಷ್ಟು ರಾಗಿ ಹಿಟ್ಟು, ಒಂದು ಸ್ವಲ್ಪ ಉಪ್ಪು, 1-2 ಸ್ಪೂನ್ ಎಣ್ಣೆ ಹಾಕಿ, ಇಲ್ಲಿ ನಾನು 1 ಸ್ಪೂನ್ ಬಿಸಿನೀರು ಯೂಸ್ ಮಾಡ್ತಾಯಿದ್ದೀನಿ. ಹಂತವಾಗಿ ಕಲಿಸ್ಕೊಂಡು ಹೋದರೆ ರೊಟ್ಟಿ ಹರಿಯಲ್ಲ. ಆಮೇಲೆ ತರಕಾರಿ ಹಾಕೋದ್ರಿಂದ ನೀರು ಒಡೆಯೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀರನ್ನ ಕಮ್ಮಿ ಬಳಸಿ. ಇವಾಗ ತರಕಾರಿನ ಬೆರೆಸೋಣ. ಇಲ್ಲಿ ನಾನು ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಸಬ್ಬಸಿಗೆ ಸೊಪ್ಪು, ಕ್ಯಾರೆಟ್ ತುರಿ ಹಾಗೆ ಕಾಯಿ ತುರಿನ ಹಾಕ್ತಾಯಿದ್ದೀನಿ. ಅದ್ರ ಜೊತೆ ಕಡಲೆಬೇಳೆ, ಎಳ್ಳು ಮತ್ತು ಜೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಅದ್ರ ಜೊತೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 15 to 20 ಮಿನಿಟ್ಸ್ ನೆನೆಯೋಕ್ಕೆ ಬಿಡೋಣ. ಇಲ್ಲಿ ನಾನು ಬಟರ್ ಪೇಪರ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ದರೆ ಆಯಿಲ್ ಪ್ಯಾಕೆಟು ಯೂಸ್ ಮಾಡ್ಕೋಬೋದು. ಸೊ ನೀಟಾಗಿ ಎಣ್ಣೆ ಸವರಿ ತಟ್ಬಿಟ್ಟು 2 ಸೈಡ್ ಬೇಯಿಸಿದ್ರೆ ಸಾಫ್ಟ್ ಮಸಾಲ ರಾಗಿ ರೊಟ್ಟಿ ರೆಡಿ. ಇದಕ್ಕೆ ಕಾಂಬಿನೇಷನ್ ಕಾಯಿ ಚಟ್ನಿ. ಈ ಮೆಥಡ್ ಮಾಡೋದ್ರಿಂದ ರೊಟ್ಟಿ ತುಂಬಾ ಸಾಫ್ಟಾಗಿರುತ್ತೆ. ನೀವು ಬೆಳಗ್ಗೆ ಮಾಡಿರೋ ರೊಟ್ಟಿ ಸಾಯಂಕಾಲ ತಿನ್ನೋದಕ್ಕೂ ಅಷ್ಟೇ ಸಾಫ್ಟಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಸ್ಪೆಷಲಿ ಲಂಚ್ ಬಾಕ್ಸ್ಗೆ ಇದು ಬೆಸ್ಟ್ ಅಂತ ಹೇಳ್ಬೋದು. ಟ್ರೈ ಮಾಡ್ತಿರಲ್ಲ ವೀಕ್ಷಕರೇ? ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಸಪೋರ್ಟ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.